ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಲವೊಂದು ಸಂಗತಿಗಳನ್ನ ನೋಡಿದಾಗ ಮನುಷ್ಯನ ಗುಣವೇ ಹಾಗೆ ಅನ್ಸ್ಬಿಡುತ್ತೆ. ಇದ್ದಾಗ ಕಿತ್ತಾಡೋದು, ದೂರ ಆದಾಗ ತಪ್ಪು ಮಾಡಿದ್ವಾ ಅನ್ಕೊಳ್ಳೋದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗಿರುತ್ತೆ. ಅದು ಲವ್ವರ್ಸೇ ಆಗಿರಲಿ, ಸ್ನೇಹಿತರೇ ಆಗಿರಲಿ, ಅಥವಾ ಅಣ್ಣ ತಂಗಿ, ಅಣ್ಣ ತಮ್ಮನೇ ಆಗಿರಲಿ. ಗೊತ್ತು ಪರಿಚಯ ಇಲ್ಲದೆ 10 ಮಂದಿಯನ್ನ ಒಂದೇ ರೂಮ್ನಲ್ಲಿ 16 ದಿನ ಕೂಡಿ ಹಾಕಿದ್ರೆ ತನ್ನಿಂದ ತಾನೇ ಮನಸ್ತಾಪ ಹುಟ್ಕೊಳ್ಳುತ್ತೆ. ಕೆಲವರು ನಮ್ಮವರು ಅನ್ನೋ ರೀತಿ ಫೀಲ್ ಆಗುತ್ತೆ. ಇನ್ನು ಕೆಲವರನ್ನ ಕಂಡ್ರೆ ಮೈಯೆಲ್ಲ ಉರಿದಂತಾಗುತ್ತೆ. ಅವರ ಜೊತೆ ಮಾತನಾಡಬಾರ್ದು, ಅವರ ಜೊತೆ ಕಾಲ ಕಳಿಬಾರ್ದು ಅನ್ನೋ ಮನಸ್ಥಿತಿ ಸೃಷ್ಟಿಯಾಗುತ್ತೆ. ಬಹುಶಃ ಇಂತಹದ್ದೇ ಮನಸ್ಥಿತಿ ಸೃಷ್ಟಿಯಾಗಿದ್ದು ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಅನ್ಸುತ್ತೆ. ಯಾಕಂದ್ರೆ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿಯಷ್ಟು ಜಗಳ ಮಾಡ್ಕೊಂಡವರು, ಕಿತ್ತಾಡಿಕೊಂಡವರು, ಒಬ್ರಿಗೊಬ್ಬರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡವರು ಯಾರೂ ಇಲ್ಲ ಅನ್ಸುತ್ತೆ. ಆದ್ರೆ ಇವರಿಬ್ಬರ ಜಗಳ ನೋಡೋದಿಕ್ಕೆ ಮಜಾ ಇರ್ತಾ ಇತ್ತು. ಇವರಿಬ್ಬರ ಮಧ್ಯೆ ಗಲಾಟೆ ಆದ್ರೆ ಜನ ಎಂಜಾಯ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಮುಗಿದ್ಮೇಲೆ ಯಾರನ್ನು ನೋಡಬಾರ್ದು ಅಂತ ಏನಾದ್ರೂ ಅನ್ಕೊಂಡ್ರೆ ಅದು ರಕ್ಷಿತಾ, ಧ್ರುವಂತ್ ಅಂತ ಇಬ್ಬರು ಪರಸ್ಪರರ ಮೇಲೆ ಆರೋಪ ಮಾಡ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಇಬ್ಬರ ಮಧ್ಯೆ ಒಂದು ಕಂದಕ ಸೃಷ್ಟಿಯಾಗಿತ್ತು. ಅದೇನ್ ಬಿಗ್ ಬಾಸ್ ಮನೆಯ ಪರಿಣಾಮವೋ ಅಥವಾ ಪ್ರತಿನಿತ್ಯವೂ ಒಬ್ರಿಗೊಬ್ರ ಮುಖ ನೋಡ್ಕೊಂಡು ದ್ವೇಷ ಹುಟ್ಟಿತ್ತೋ ಗೊತ್ತಿಲ್ಲ. ಯಾವುದೇ ವಿಷಯಕ್ಕೆ ಚರ್ಚೆ ಶುರುವಾದ್ರೂ ಕೂಡ ಇಬ್ಬರು ಶತ್ರುಗಳಂತಾಗ್ತಾ ಇದ್ರು. ಇವರ ಜಗಳ ನೋಡಿ ಬಿಗ್ ಬಾಸ್ ಮನೆಯ ಸದಸ್ಯರೇ ಸಾಕಾಗಿ ಹೋಗಿದ್ರು. ಆದ್ರೆ ಇದೆಲ್ಲ ಆಗಿ 4 ತಿಂಗಳಾಗ್ತಾ ಇದ್ದಂತೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮನುಷ್ಯನೇ ಹಾಗೆ, ಯಾವಾಗ್ಲೂ ಸ್ನೇಹ ಜೀವಿ, ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ. ಆದ್ರೆ ಕೆಲವರ ಪಾಲಿಗೆ ಸಮಯ ಸಂದರ್ಭ ಶತ್ರುಗಳನ್ನಾಗಿ ಮಾರ್ಪಡಿಸುತ್ತೆ. ಅದು ಕೆಲಸ ಮಾಡೋ ಜಾಗದಲ್ಲಿ ಆಗಬಹುದು, ಇನ್ನೆಲ್ಲೋ ಆಗಬಹುದು. ಕೆಲವರನ್ನ ಕಂಡ್ರೆ ಕೆಲವರಿಗೆ ಆಗ್ತಾ ಇರಲ್ಲ. ಒಮ್ಮೊಮ್ಮೆ ಇಬ್ಬರ ಅಭಿರುಚಿ ಒಂದಾಗದೇ ಇದ್ದಾಗ, ಅವರು ಮಾಡೋ ಕೆಲಸ ಇವರಿಗೆ ಇಷ್ಟ ಆಗದಿದ್ದಾಗ ಪರಸ್ಪರ ವಾದ ಪ್ರತಿವಾದ ನಡೆಯೋ ಕಾರಣಕ್ಕೆ ಆಗಿರಬಹುದು. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಹುಟ್ಕೊಳ್ಳುತ್ತೆ. ಇಂತಹದ್ದೇ ಜಗಳ ರಕ್ಷಿತಾ ಹಾಗೂ ಧ್ರುವಂತ್ ಮಧ್ಯೆ ಸೃಷ್ಟಿಯಾಗ್ತಾ ಇತ್ತು. ಬಿಗ್ ಬಾಸ್ ಶುರುವಾದಾಗ ಧ್ರುವಂತ್ ಹಾಗೂ ರಕ್ಷಿತಾ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ರಕ್ಷಿತಾಳನ್ನ ಧ್ರುವಂತ್ ತಂಗಿ ಅಂತ ಕರೆದ್ರೆ ರಕ್ಷಿತಾ ಅಣ್ಣ ಅಂತ ಬಾಯಿ ತುಂಬಾ ಕರಿತಾ ಇದ್ರು. ಆದ್ರೆ ಈ ಬಾಂಡಿಂಗ್ ಇದ್ದಿದ್ದು 2-3 ವಾರ ಮಾತ್ರ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಇಬ್ರು ಶತ್ರುಗಳಂತಾಗಿದ್ರು. ಒಬ್ರನ್ನೊಬ್ರು ಕಂಡ್ರೆ ಉರಿದುರಿದು ಬೀಳ್ತಾ ಇದ್ರು. ನಿಮ್ಮನ್ನ ಅಣ್ಣ ಅಂತ ಕರೆಯೋದೇ ತಪ್ಪು ಅಂತ ರಕ್ಷಿತಾ ಆರೋಪ ಮಾಡಿದ್ರು. ಧ್ರುವಂತ್ ಕೂಡ ರಕ್ಷಿತಾ ನಾಟಕ ಮಾಡ್ತಿದ್ದಾಳೆ, ಕನ್ನಡ ಮಾತನಾಡೋದಿಕ್ಕೆ ಬಂದ್ರು ಈ ರೀತಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಪದೇ ಪದೇ ಆರೋಪ ಮಾಡ್ತಾ ಇದ್ರು. ಈ ಜಗಳ ಬಿಗ್ ಬಾಸ್ ಮುಗಿಯೋವರೆಗೂ ಮುಗಿಯಲೇ ಇಲ್ಲ ಬಿಡಿ. ಇಬ್ರು ಕೂಡ ಶತ್ರುಗಳಂತಾಗಿದ್ರು. ಒಂದೇ ಒಂದು ದಿನವೂ ಖುಷಿಯಿಂದ ಮಾತನಾಡಿದ್ದೇ ಇಲ್ಲ. ಬಿಗ್ ಬಾಸ್ ಮುಗಿದ್ಮೇಲೆ ಎಲ್ಲೂ ಭೇಟಿಯೂ ಆಗಿರ್ಲಿಲ್ಲ. ಇವರಿಬ್ಬರ ವಿಷಯವಾಗಿ ಎಲ್ಲೂ ಚರ್ಚೆಯೂ ಆಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಮುಗಿದ್ಮೇಲೆ ಧ್ರುವಂತ್ ಒಂಟಿಯಾಗಿ ತಮ್ಮ ಗುರಿಯತ್ತ ಗಮನ ಹರಿಸಿದ್ದಾರೆ. ಸಿನಿಮಾ ಮಾಡಬೇಕು, ನಿರ್ದೇಶನ ಮಾಡಬೇಕು ಅನ್ನೋದು ಧ್ರುವಂತ್ ಗುರಿ. ಹೀಗಾಗಿ ಇದೇ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಹೀಗಾಗಿ ಹೆಚ್ಚು ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ. ಆದ್ರೆ ರಕ್ಷಿತಾ ಮಾತ್ರ ಮೇಲಿಂದ ಮೇಲೆ ರೌಂಡ್ಸ್ ಹೊಡಿತಾ ಇದ್ದಾರೆ. ರಘು ಜೊತೆ ವ್ಲಾಗ್ ಮೇಲೆ ವ್ಲಾಗ್ ಮಾಡ್ತಾ ಇದ್ದು ಅಡುಗೆ ಮನೆ ಸೃಷ್ಟಿಸಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಬೆಳಗಾವಿಯಲ್ಲಿರೋ ಮಾಳು ಅವರ ಮನೆಗೂ ಹೋಗಿ ಬಂದಿದ್ರು. ಅಲ್ಲೂ 2-3 ದಿನ ಇದ್ದು ಮಜಾ ಮಾಡಿದ್ದಾರೆ. ಹೀಗಾಗಿ ರೌಂಡ್ಸ್ ಹೊಡಿತಾ ಇರೋ ರಕ್ಷಿತಾ ಧ್ರುವಂತ್ರನ್ನ ಭೇಟಿಯಾಗಿದ್ದಾರೆ. ಬಹುಶಃ ಬಿಗ್ ಬಾಸ್ ಮುಗಿದ್ಮೇಲೆ ಇದೇ ಇವರಿಬ್ಬರ ಭೇಟಿ ಮಾತುಕತೆ ಅನ್ಸುತ್ತೆ. ಯಾವುದೋ ಒಂದು ಈವೆಂಟ್ಗೆ ಇಬ್ರು ಗೆಸ್ಟ್ ಆಗಿ ಹೋಗಿದ್ರು. ಈ ವೇಳೆ ಮುಖಾಮುಖಿಯಾದವರು ಹಳೆ ಮುನಿಸನ್ನ ಮರೆತು ಮಾತನಾಡಿದ್ದಾರೆ. ಧ್ರುವಂತ್ ಊಟ ಮಾಡ್ತಾ ಇದ್ದ ಜಾಗಕ್ಕೆ ಬಂದು ರಕ್ಷಿತಾ ಮುನಿಸನ್ನ ಮರೆತು ಮಾತನಾಡಿದ್ದಾರೆ. ಧ್ರುವಂತ್ ಕೂಡ ಅಷ್ಟೇ ಖುಷಿಯಾಗಿ ರಕ್ಷಿತಾ ಜೊತೆ ಕಾಲ ಕಳೆದಿದ್ದಾರೆ. ಅಷ್ಟೇ ಅಲ್ಲ, ಧ್ರುವಂತ್ ಜೊತೆಗೆ ಅಪ್ಪೆ ಹುಳಿ ಸವಿಯನ್ನು ಹೀರಿದ್ದಾರೆ. ಇದೇ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂತೂ ಮುನಿಸು ಮರೆತು ಒಳ್ಳೆ ಸ್ನೇಹಿತರಾದ್ರಲ್ಲ ಅಂತ ಜನ ವಿಶ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.